ತಲಪತಿ ಯಾವಾಗ್ಲೂ ಗೋಟೆ ಅಂತ ನಮ್ಗೆ ಗೊತ್ತು, ಆದ್ರೆ ಈ ಸತಿ ಬಕ್ರ ಆಗೋದ್ ಮಾತ್ರ ನಾವೇ. ಕಾನ್ಸ್ಟೆಂಟ್ ಆಗಿ ನೋಡೋದಾದ್ರೆ ಮಾಸ್ಟರ್ ಸಿನಿಮಾ ಆದ್ಮೇಲೆ ಯಾವ್ಯಾವೆಲ್ಲ ಸಿನಿಮಾ ಬಂದಿದಾವ ಎಲ್ಲ ತೋಪೆದಾಗವೆ. ಈಗ ಬರ್ತಾ ಇರೋದು ಗ್ರೇಟೆಸ್ಟ್ ಆಫ್ ಆಲ್ ಟೈಮ್. ಇದು ಕೂಡ ಊಷ್ಟ ಆಗುತ್ತೆ ಅಂತ ಟ್ರೈಲರ್ ನೋಡಿದ್ರೆ ಗೊತ್ತಾಗ್ತಾ ಇದೆ. ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಒಳಗಡೆ ನುಗ್ಬಿಡೋಣ. ತಲಪತಿ ಡಬಲ್ ಆಕ್ಟಿಂಗ್ ಮಾಡಿದ್ರು ಕೂಡ ಇಲ್ಲಿ ಡಿ ಏಜಿಂಗ್ ನ ಮಾಡಿ ನೆಕ್ಸ್ಟ್ ಲೆವೆಲ್ ತಗೊಂಡೋಗಿದ್ದಾರೆ. ಈ ಸಿನಿಮಾದ ಬಜೆಟ್ 300 ರಿಂದ 350 ಕೋಟಿ ಆಗಿರೋದ್ರಿಂದ ಈ ಡಿ ಏಜಿಂಗ್ ಟೆಕ್ನಾಲಜಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಎಕ್ಸೆಪ್ಟ್ ಮಾಡಬಹುದು. ನಿಜವಾಗ್ಲೂ ಓಲ್ಡ್ ತಲಪತಿ ಯಾವ ರೀತಿ ಇದ್ರೋ ಅದೇ ರೀತಿ ಕಾಣಿಸ್ತವ್ರೆ ಈ ಸಿನಿಮಾದಲ್ಲೂ ಕೂಡ. ಅಪ್ಪ ಮಗ ಇಬ್ರು ಒಂದು ಪ್ರೈವೇಟ್ ಮಿಲಿಟರಿ ಏಜೆನ್ಸಿ ಮರೈನ್ ಸ್ಕಾಟ್ ಸ್ನೈಪರ್ ಅಂತ ಒಂದು ಪ್ರೈವೇಟ್ ಮಿಲಿಟರಿ ಏಜೆನ್ಸಿಲಿ ತಲಪತಿ ಅವರು ವರ್ಕ್ ಮಾಡ್ತಾ ಇರ್ತಾರೆ. ಸೀಕ್ರೆಟ್ ಏಜೆಂಟ್ ತರ ಮಿಲಿಟರಿ ಇರ್ತಾರಲ್ಲ ಆ ಟೈಪ್ ಅಲ್ಲಿ. ಚೆನ್ನೈ ಸಿಟಿಲಿ ಒಂದು ದೊಡ್ಡ ಬಾಂಬ್ ಬ್ಲಾಸ್ಟ್ ಆಲ್ರೆಡಿ ಪ್ಲಾನ್ ಆಗಿದೆ. ಇದನ್ನ ಎಕ್ಸಿಕ್ಯೂಟ್ ಮಾಡಿರೋದು ಇವನೇ. ಬಾಂಬ್ ಬ್ಲಾಸ್ಟ್ ಸಕ್ಸಸ್ಫುಲ್, ತಲಪತಿ ಫೇಲ್. ಶಿಟ್, ಈ ತರ ಆಗ್ಬಾರ್ದಾಗಿತ್ತು. ಇಟ್ಸ್ ಟೈಮ್ ಟು ರಿಟೈರ್ಡ್. ತಲಪತಿ ರಿಟೈರ್ಡ್ ತಗೋತಾರೆ, ಆರಾಮಾಗಿ ಹೋಗಿ ಬ್ಯಾಂಕಾಕ್ ಅಲ್ಲಿ ಸೆಟ್ಲ್ ಆಗ್ಬಿಡ್ತಾರೆ. ಬ್ಯಾಂಕಾಕ್ ಸಿಟಿ ಅಂತ ಪ್ರೊನೌನ್ಸಿಯೇಷನ್ ಮಾಡಿರೋದು ಕಾಣಿಸ್ತಾ ಇದೆ, ಬಟ್ ಅವರು ಬ್ಯಾಂಕಾಕ್ ಅಲ್ಲೇ ಇರ್ತಾರೆ ಅನ್ನೋದು ಡೌಟ್. ಬೇರೆ ಕಡೆನೂ ಆಗಿರಬಹುದು. ತಲಪತಿಗೆ ಸನ್ ಆಗಿ ತಲಪತಿನೇ ಉಟ್ಬಿಡ್ತಾನೆ. ಡಬಲ್ ಆಕ್ಟಿಂಗ್. ಅಪ್ಪ ಯಾವ ದಾರಿಲಿ ಹೋದ್ನೋ ಮಗನು ಅದೇ ದಾರಿಲಿ ತಾನೇ ಹೋಗೋದು. ಇವನು ಅದೇ ಮಿಲಿಟರಿ ಏಜೆಂಟ್ ಆಗಿ ಸೇರ್ಕೊಂಡ್ಬಿಡ್ತಾನೆ. ಲಾಂಗ್ ಟೈಮ್ ಬ್ಯಾಕ್ ಅವ್ರ ಅಪ್ಪನೇ ಬಂದ್ಬಿಟ್ಟ ಅಂತ ಅವ್ರಿಗೆಲ್ಲ ಕನ್ಫ್ಯೂಸ್ ಆಗಿದ್ರು ಆಗಿರ್ತದೆ, ಹೇಳಕ್ಕಾಗಲ್ಲ. ಬಟ್ ಈ ಸಲ ಬಾಂಬ್ ಬ್ಲಾಸ್ಟ್ ಚೆನ್ನೈಲಲ್ಲ ಬ್ಯಾಂಕಾಕ್ ಅಲ್ಲಿ. ಆಮೇಲೆ ಈ ಸಲ ತಲಪತಿ ಅಲ್ಲ ಅವ್ನ ಮಗ ಚಿಕ್ಕ ತಲಪತಿ ಇವನು ಎಕ್ಸಿಕ್ಯೂಟ್ ಮಾಡ್ತಾನೆ ಬಾಂಬ್ ಆಫ್ ಮಾಡೋದ್ ಹೆಂಗೆ ಅಂತ. ಇನ್ನು ನಾನ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಫಸ್ಟ್ ಹಾಫ್ ಒಳಗಡೆ ಅಪ್ಪ ಮಿಲಿಟರಿಲಿ ಇದ್ಕೊಂಡು ಏನೋ ಒಂದು ಎಕ್ಸಿಕ್ಯೂಟ್ ಮಾಡಕ್ಕಾಗದೆ ಅದನ್ನ ಫೇಲ್ ಆಗಿ ಅಲ್ಲಿಂದ ರಿಟೈರ್ಮೆಂಟ್ ತಗೊಂಡು ಹೆಂಡತಿ ಜೊತೆ ರೊಮ್ಯಾನ್ಸ್ ಮಾಡ್ಕೊಂಡು ಹ್ಯಾಪಿಯಾಗಿ ಬ್ಯಾಂಕಾಕ್ ಬಂದ್ ಸೆಟ್ಲ್ ಆದ್ಮೇಲೆ ಚಿಕ್ಕ ತಲಪತಿ ಆಕ್ಟಿವೇಟ್ ಆಗ್ತಾನೆ. ಅವ್ರಪ್ಪ ಬಿಟ್ಟಿರೋಂತ ಕೆಲಸನ ಇವನ್ ಮುಗಿಸೋದಕ್ಕೆ ಅಂತ. ಎಲ್ಲಾ ಕೆಲಸನೂ ಆಕ್ಷನ್ ಸೀನ್ಸ್ ಗಳನ್ನ ಚೆನ್ನಾಗಿ ಮಾಡಿದಾರೆ ಸ್ಟಂಟ್ ಮ್ಯಾನ್ ಗಳು. ಆದ್ರೆ ಅದನ್ನ ಮಾಡಿರೋ ತರ ತೋರಿಸಿರೋದು ತಲಪತಿ ಅವ್ರನ್ನ. ಗೊತ್ತು ತಾನೆ ನಿಂಗೆ? ಪ್ಯಾರಾಚೂಟ್ ಹಾಕೊಂಡು ಬಿಲ್ಡಿಂಗ್ ಇಂದ ಜಂಪ್ ಮಾಡೋದು, ಬೈಕ್ ತಗೊಂಡು ಮೆಟ್ರೋ ಸ್ಟೇಷನ್ ಒಳಗಡೆ ನುಗ್ಗೋದು, ಇವುಗಳ ಮಧ್ಯೆ ಸ್ವಲ್ಪ ಕಾಮಿಡಿ ಇಲ್ಲ ಅಂದ್ರೆ ಹೆಂಗೆ ರೊಮ್ಯಾಂಟಿಕ್ ಆಗಿ ಅವಾಗ ತಲಪತಿಗೆ ಸ್ವಲ್ಪ ಬ್ಯಾಂಕಾಕ್ ಅಲ್ಲಿ ಇದ್ದಾಗ ಚಳಿ ಹಿಡಿತಾ ಇರ್ತದೆ. ಅವಾಗ ಸ್ವಲ್ಪ ಮಸಾಜ್ ಅವು ಇವು ಬೇಕು ಅಲ್ವಾ. ಆದ್ರೆ ಈ ಕಡೆಗೆ ಹೆಂಡತಿಗೆ ಆತಂಕ, ಎಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಗಿ ಭಂಗ ಪ್ರೋಗ್ರಾಮ್ ಆಗ್ಬಿಡ್ತಿದೆ ಅಂತ. ಕಾಮಿಡಿಗೆ ಟೈಮಿಂಗ್ಸ್ ಸ್ವಲ್ಪ ಕೊಟ್ಟಿದ್ರು ಕೂಡ ಅದು ವರ್ಕ್ ಆಗಂಗ್ ಕಾಣಲ್ಲಪ್ಪ, ಬಿಟ್ಬಿಡು ಅದನ್ನ. ಇನ್ನ ಮಗ ಆಕ್ಟಿವೇಟ್ ಆಗಿದ್ದಾನೆ. ಮಗ ನಾನ್ ಮಾಡಕ್ ಆಗದಿರೋ ಅಂತ ಕೆಲಸನ ಮಗ ಮಾಡಕ್ ಹೋಗ್ತಾ ಇದ್ದಾನೆ. ನಾನ್ ಸ್ವಲ್ಪ ಹೆಲ್ಪ್ ಆದ್ರೂ ಮಾಡ್ಲಿಲ್ಲ ಅಂದ್ರೆ ಹಿಂಗೆ ಮಾಡ್ಬೇಕಲ್ವಾ. ಚಿಕ್ಕ ತಲಪತಿಗೆ ಸಪೋರ್ಟ್ ಮಾಡಕ್ಕೆ ದೊಡ್ಡ ತಲಪತಿ ಎಂಟ್ರಿ ಕೊಡ್ತಾರೆ. ವಿ ಆರ್ ಇನ್ ಡೇಂಜರ್ ಆದಾಗ. ನಾನಲ್ಲ ಅವ್ರು. ಒಂದ್ ಡೌಟ್ ಏನ್ ಗೊತ್ತಾ, ಚೆನ್ನೈ ಸಿಟಿಲಿ ಬಾಂಬ್ ಇಟ್ಟಿರೋದು ಯಾಕೆ ಚಿಕ್ಕ ತಲಪತಿನೇ ಆಗಿರ್ಬಾರ್ದು ಅಂತ. ಬಿಕಾಸ್ ಟ್ರೈಲರ್ ಅಲ್ಲಿ ಒಂದ್ ಶಾರ್ಟ್ ಇದೆ, ನಿನ್ ಕೈಲಿ ಆಗ್ಲಿಲ್ಲ ಅಂದ್ರೆ ಹೇಳು ನಾನ್ ಮಾಡ್ತೀನಿ ಅಂತ. ಏನನ್ ಮಾಡಕ್ ಹೋಗ್ತಿರ್ಬೋದು ಚಿಕ್ಕ ತಲಪತಿ. ಅದು ಕೂಡ ಆ ಚಿಕ್ಕ ಏಜ್ ಅಲ್ಲಿ. ಅಂದ್ರೆ ಅವ್ರು ಇನ್ನು ಚೆನ್ನೈ ಸಿಟಿ ಒಳಗೆ ಇದಾರೆ, ಇನ್ನು ಬ್ಯಾಂಕಾಕ್ ಹೋಗಿಲ್ಲ. ಅಂದ್ಮೇಲೆ ಬಿಗ್ ತಲಪತಿ ಮಗನ್ನ ಯೂಸ್ ಮಾಡ್ಕೊಂಡು ಯಾರೋ ಮಿಸ್ಲೀಡ್ ಮಾಡಿದಾರೆ ಅಂತ ಆಯ್ತು. ಹಂಗಾರೆ ಇದ್ರು ಇರಬಹುದು. ಸಿನಿಮಾ ರಿಲೀಸ್ ಆದ್ಮೇಲೆ ಗೊತ್ತಾಗುತ್ತೆ, ಅಲ್ಲಿವರೆಗೂ ವೇಟ್ ಮಾಡೋಣ. ಒಟ್ನಲ್ಲಿ ಗೂಗಲ್ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ಈ ಸಿನಿಮಾ ತಲಪತಿ ವರ್ಸಸ್ ತಲಪತಿ ಅಂತ. ಅಪ್ಪ ಮಗದ ಮಧ್ಯೆ ಆಗುವಂತ ವಾರ್ ಈ ಸಿನಿಮಾ ಅಂತ ಗೂಗಲ್ ಅವ್ರು ಹೇಳ್ತಾವ್ರೆ. ನಿಜ ಅಂತೂ ಅಲ್ಲಪ್ಪ. ಗೂಗಲ್ ನ ನಮ್ಮ ಅಪ್ರಾಣಿಗೂ ನಂಬಕ್ಕಾಗಲ್ಲ. ಅದು ಇದು ಹೇಳ್ಬಿಟ್ಟು ಮಿಸ್ಲೀಡ್ ಮಾಡ್ತಾರೆ. ಟ್ರೈಲರ್ ಅಲ್ಲಿ ಕೆಲವೊಂದು ಶಾರ್ಟ್ ಗಳನ್ನ ನೋಡಿದಾಗ ಇವ್ರಿಬ್ರು ಮಧ್ಯೆನೇ ಏನೋ ಇರಬಹುದು ಅಂತ ಅವಾಗ ಅನ್ಸುತ್ತೆ. ಬಟ್ ಇಬ್ರು ಜಗಳದಲ್ಲಿ ಮೂರನೇವನಿಗೆ ಲಾಭ ಅನ್ನೋಗೆ ಥರ್ಡ್ ಪಾರ್ಟಿ ಬಂದು ಏನೋ ಮಾಡ್ಕೊಂಡು ಹೋಗೋದಂತೂ ಕನ್ಫರ್ಮ್. ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಳ್ಳೇದೇ ಆಗೋದು. ಎಲ್ಲಾ ಸಿನಿಮಾದಲ್ಲಿ ಇದ್ದಿದ್ದೆ ಅಲ್ವಾ. மருதமலை மாமணியே முருகையா தேவனின் குலம் காக்கும் வேலையா ಹೈಯಾ. ಇಷ್ಟೇನೆ. ಸಿಗ್ತೀನಿ ಮುಂದೆ ನೋಡಿದ್ರೆ. ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.